ಇವಾಗ ಏನಾಗುತ್ತೆ, ನೀವು ಮಕ್ಕಳಿಗೆ ಅಥವಾ ಪುಟ್ಟ ಮಕ್ಕಳಿಗೆ ರಕ್ತ ಕಲೆಕ್ಟ್ ಮಾಡಿಸ್ತೀರಾ, ಆಯಿತಾ? ಅವ್ರು ತಗೊಂಬಂದು ಕೊಡೋಕ್ಕೆ ಫುಲ್ಲು ಸಾಲು ನಿಂತ್ಕೋಬೇಕಾ ಅಥವಾ ಚೀಟಿಯಲ್ಲಿ ಇರಲ್ಲ ಅಂತಾರ ಮೇಡಮ್. ಇಲ್ಲಿ ಚೀಟಿ ಬರ್ದಾಗ ಮಾತ್ರ ಸ್ಕ್ಯಾನ್ ಮಾಡಿದಾಗ ಬಂದ್ಬಿಡ್ತೀನಿ. ಎಷ್ಟು ವರ್ಷದಿಂದ ಬರ್ತೀರಾ ಇಲ್ಲಿ ಮಾತ್ರ ತಗೊಳಕ್ಕೆ? ಬರ್ತೀಯಲ್ವಾ? ನಿಮಗೆ ಎಷ್ಟು ಸಲ ಅವರು ಇಲ್ಲ ಮಾಡಿ ಆಚೆ ತಗೋ ಅಂತ ಹೇಳಿದಾರವ? ಹೇಳ್ತಾರೆ ಆ ಥರ, ಈಗಿಲ್ಲ. ಈಗ ನಾವು ಫೆಬ್ರವರಿ ಹೌದಾ? ನೀವು ಕೊಟ್ಟಿರೋದನ್ನೆಲ್ಲ ಕೊಡ್ತಾರಾ? ಅಂದರೆ ಸ್ವಲ್ಪ ಅಂದರೆ ಸ್ಪಾಟಲ್ಲಿ ಔಷಧಿ ಕೊಡದೇ ಇರೋದು, ಬಟ್ ಆಮೇಲೆ ನಾನು ತೊಗೊಂಡೋಗಿ ಕೊಟ್ಟಾಗ ಔಷಧಿ ಕೊಡೋದು, ಆಮೇಲೆ ಮೇನ್ ಏನೇನು ಡ್ರಗ್ಸ್ ಇರುತ್ತಾಗ ಆಚೆ ತೊಗೊಂಡು ಬನ್ನಿ ಅಂತ ಹೇಳೋದು, ನಾಟ ಗುಳಿಗೆ ಅಜ್ಜಿ ಎಲ್ಲಿಂದ ಬಂದಿದ್ದೀರಾ? ಹಾಂ, ಯಾರು ನಿಮ್ಮನ್ನು ನೋಡ್ಕೊಳಕ್ಕೆ ಯಾರಿದ್ದಾರೆ? ಮಗದನಾ? ಆರಾಮಾದ್ರಿ? ಏನಾಗಿತ್ತು? ಒಬ್ಬರೇ ಹತ್ರಿ ಎಲ್ಲ ಇದೆ ಅಲ್ಲ? ಬ್ಲ್ಯಾಕ್ ಅದ್ರಲ್ಲಿ ನೋಡಿ, ಬ್ಲ್ಯಾಕ್ ಕಲರ್ದು. ತಗೊಳ್ಳಿ, ನೋ ಅಲ್ಲ, ಎಷ್ಟು ದಿನಕ್ಕೊಂದ್ಸಲ ಇವರೆಲ್ಲ ಕ್ಲೀನ್ ಮಾಡ್ತಾರೆ. ಯಾಕಂದರೆ ನನಗೆ ಆ ಥರ ಕಂಪ್ಲೇಂಟ್ ಇದೆ, ಅದಕ್ಕೋಸ್ಕರ. ನೋಡಿ ಅಲ್ಲಿ ನೀರು ಲೀಕ್ ಆಗ್ತಾ ಇದೆ. ಅಲ್ಲ ಸ್ಟಾರ್ಟಿಂಗ್ ಓಪನ್ ಮಾಡಿ ಅದರೊಳಗಡೆ ನೀರು ಹೆಂಗಿದೆ ಅಂತ ನೋಡ್ಬೇಕು. ಬ್ರದರ್ ಈ ಕಡೆ ಬರೀ ಏನು ಗೊತ್ತಾ, ಸರ್ಕಾರದಲ್ಲಿ ಕಾನೂನು ಆದಾಗ ಮಾತ್ರ ನಿಮಗೆ ಬಂದಿರುತ್ತೆ. ಅಲ್ಲಿವರೆಗೂ ಹೀಗೆ ಈಗ 15-20 ವರ್ಷದಿಂದ ನಾವು ಗೊತ್ತಾಯ್ತು, ಹೊರಗುತ್ತಿಗೆಯಲ್ಲೇ ಗೊತ್ತಾಯ್ತು, ನನಗೆಲ್ಲ ಗೊತ್ತಿದೆ. ಸರ್ಕಾರಕ್ಕೂ ಇದೆ, ನಾವು ನಿಮಗೆ ಕೆಲಸ ಅಲ್ಲೇ ನೀವು ಮಾಡೋ ಕೆಲಸಕ್ಕೆ ಆ ಕೆಲಸಕ್ಕೆ ತಕ್ಕನಂಗೆ ಸಂಬಳ ಕೊಡಬೇಕು, ನಿಮ್ಮ ಹುದ್ದೆ ಕಾಯಂ ಹುದ್ದೆ ಆಗಿ ಪರಿವರ್ತನೆ ಆಗಬೇಕಂದ್ರೆ ಏಜೆನ್ಸಿಯವರು ಬಂದಾಗ ಚೇಂಜ್ ಮಾಡೋದು, ಇವೆಲ್ಲ ಭಾಳಷ್ಟು ನಡೀತದೆ. ಅದು ಬಿಟ್ಟು ನಿಮಗೆ ಯಾವುದಾದ್ರೂ ಇಲ್ಲಿ ಮೇಲ್ಗಡೆ ವರ್ಗದಿಂದ ಹರಾಸ್ಮೆಂಟ್ ಆಗೋದು ಏನಾದರೂ ಇದೆಯಾ ಆ ಥರ ಏನಿಲ್ಲ. ಖಂಡಿತವಾಗ್ಲೂ ಸರ್ಕಾರಕ್ಕೆ ಮಾಡಿ ಅಂತ ಪತ್ರವನ್ನು ಮತ್ತೆ ನಾನು ಬರೆದು ನಿಮ್ಮ ಇದನ್ನ ಶಿಫಾರಸು ಮಾಡ್ತೀನಿ. ಅದಷ್ಟೇ ನನ್ನ ಕೈಯಲ್ಲಿರೋದು. 5ರಿಂದ 7ನೇ ಖಂಡಿತವಾಗ್ಲೂ ಸರ್ಕಾರಕ್ಕೆ ಮಾಡಿ ಅಂತ ಪತ್ರವನ್ನು ಮತ್ತೆ ನಾನು ಬರೆದು ನಿಮ್ಮ ಇದನ್ನ ಶಿಫಾರಸು ಮಾಡ್ತೀನಿ. ಅದಷ್ಟೇ ನನ್ನ ಕೈಯಲ್ಲಿರೋದು. 5ರಿಂದ 7ನೇ ಇದೆ ಬಂದಿದೆ ಶಾಖನೆ ಮಾಡ್ಕೊಂಡಂತೆ
ಸದ್ಗಳಿಲ್ಲ ಪ್ರೀತಿಯಿಂದ ನೋಡ್ತಾರೆ. ಆಂಟಿ ನೀವು ಈ ಕಡೆ ಬರ್ರಿ ಆಂಟಿ ನೀವು ಈ ಕಡೆ ಬರ್ರಿ ಪಕ್ಕದಲ್ಲಿ ಹಾಂ ಈಗ ಹೇಳಿ ಈಗ ಚೂರು ಮಾಡಿ